ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನಾಕ್ ನಾಕ್ ಯೂಟ್ಯೂಬ್ ಚಾನಲ್. ಸೊ ನಾನು ಹೋಗ್ತಿರೋದು ಇವತ್ತು ಬರೀ ವರ್ಷದಲ್ಲಿ 28 ದಿವಸ ಮಾತ್ರ ಓಪನ್ ಇರುವಂತಹ ಕೊಟ್ಟಿನೂರು ಟೆಂಪಲ್ಗೆ. ಇದು ಶಿವ ಟೆಂಪಲ್ಲು. ಸೊ ನಿಮಗೆ ಇದ್ರದ್ದು ಹಿಸ್ಟ್ರಿ ಗೊತ್ತಿದೆಯೋ ಗೊತ್ತಿಲ್ವೋ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಸೊ ದಕ್ಷ ಮಹಾರಾಜ ಯಾರು ಅಂತ ಗೊತ್ತಲ್ವ, ಪಾರ್ವತಿ ಅವರಪ್ಪ. ಸೊ ಅವ್ರಿಗೆ ಪಾರ್ವತಿ ಶಿವನ ಮದುವೆ ಆಗೋದು ಇಷ್ಟ ಇರಲ್ಲ, ಬಟ್ ಆದರೂ ಪಾರ್ವತಿ ಮದುವೆ ಆಗ್ತಾರೆ. ಆಮೇಲೆ ದಕ್ಷ ಅವರು ಒಂದು ಯಜ್ಞ ಮಾಡ್ತಾರೆ ಅವ್ರ ಮನೇಲಿ. ಆ ಯಜ್ಞಕ್ಕೆ ಎಲ್ಲರಿಗೂ ಇನ್ವೈಟ್ ಇರುತ್ತೆ, ಬಟ್ ಶಿವ ಪಾರ್ವತಿಗೆ ಇನ್ವೈಟ್ ಇರಲ್ಲ. ಬಟ್ ಆದರೂ ಪಾರ್ವತಿ ಇರಲಿ, ನಮ್ಮ ತವ್ರ ಮನೆಯವ್ರು ಮಾಡ್ತಿರೋದು ಅಂತ ಹೇಳಿ ಇನ್ವೈಟ್ ಇಲ್ಲದೆ ಹೋದರೂ ಅವ್ರ ಮನೆಗೆ ಹೋಗ್ತಾರೆ, ಫಂಕ್ಷನ್ ಅಟೆಂಡ್ ಮಾಡ್ತಾರೆ. ಸೊ ಅಲ್ಲಿ ಅವ್ರಿಗಾದಂಥ ಅವಮಾನಕ್ಕೆ ಪಾರ್ವತಿ ಏನು ಮಾಡ್ತಾರೆ, ಆ ಯಜ್ಞದಲ್ಲಿ ಜಂಪ್ ಮಾಡ್ತಾರೆ, ಬೀಳ್ತಾರೆ. ಸೊ ಆ ವಿಚಾರ ಗೊತ್ತಾಗಿ ಶಿವಂಗೆ ಕೋಪ ಬಂದು ರುದ್ರ ತಾಂಡವ ಆಡಿದ ಜಾಗನೇ ಈ ಕೊಟ್ಟಿನೂರು ದೇವಸ್ಥಾನ. ಸೊ ಇದೇ ಇದರ ಹಿಸ್ಟ್ರಿ ಇರೋದು. ಸೊ ನಾನಂತೂ ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಬೆಳಗ್ಗೆ ಮನೆ ಬಿಟ್ಟಿದ್ದು 4:30, ಬಟ್ ರೀಚ್ ಆಗಿದ್ದು 10:30. ಸೊ ಇಲ್ಲಿ ರಿವರ್ ಕ್ರಾಸ್ ಮಾಡಬೇಕು. ಸೊ ಈ ರಿವರ್ ಬಂದುಬಿಟ್ಟು ವಲಯಪಟ್ಟಣಂ ರಿವರ್ ಅಂತ ಹೇಳಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಅಂದರೆ ಅಸಾಧ್ಯ ಜನ ಇದ್ದರು ಮಾತ್ರ ಇಲ್ಲಿ. ಸೊ ನೀವೇನಾದರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದ್ರೆ ದಯವಿಟ್ಟು ವೀಕ್ ಡೇಸಲ್ಲಿ ಹೋಗಿ, ವೀಕೆಂಡಲ್ಲಂತೂ ತುಂಬ ಕಷ್ಟ. ಸೊ ಈ ಕ್ಯೂವಲ್ಲಿ ನಾವು ನಿಂತಿದ್ದರೆ 4-5 ಅವರ್ಸ್ ಆಗ್ತಿತ್ತು ನಮಗೆ ದರ್ಶನ ಮಾಡೋದಕ್ಕೆ. ಬಟ್ ಯಾರೋ ನಮ್ಮ ಕರ್ನಾಟಕದವ್ರು ಸಿಕ್ಕಿ ಹೇಳಿದ್ರು, ಅದ್ರ ಬದಲು ಓಪನ್ ಸ್ಪೇಸಲ್ಲಿರೋದು ದೇವಸ್ಥಾನ, ದೇವರು ವಿಗ್ರಹ, ನೀವು ಹಂಗೆ ಹೋಗಿ ನೋಡ್ಬೋದು ಅಂದರು. ನಾವು ಸರಿ ಹೋಗಿ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಆ ಕ್ಯೂವಿಂದ ಆಚೆ ಬಂದು ಹೋಗಿ ನೋಡೋಕ್ಕೆ ಹೋದ್ವಿ ಅಲ್ಲಿ. ಬಟ್ ಓಕೆ, ಈ ರಿವರ್ ಕ್ರಾಸ್ ಮಾಡಬೇಕು. ಇದೇ ಆ ವಲಯಪಟ್ಟಣಂ ರಿವರ್ ಬಂದ್ಬಿಟ್ಟು. ಇಲ್ಲಿ ನೀರೇನು ಇರಲಿಲ್ಲ, ಮಳೆ ಯಾವಾಗಷ್ಟೇ ಮಾನ್ಸೂನ್ ಸ್ಟಾರ್ಟ್ ಆಗಿದ್ದರಿಂದ. ಸೊ ಆಮೇಲೆ ಈ ದೇವಸ್ಥಾನಕ್ಕೆ ಹೋದ ವರ್ಷಕ್ಕಿಂತ ಈ ವರ್ಷ ಜನ ಜಾಸ್ತಿ ಆಗಿದ್ದಾರೆ. ಸೊ ಹಾಗಾಗಿ ಅವರು ಏನೇನು ಬೇಕು ಆ ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡು ಕನ್ಸ್ಟ್ರಕ್ಷನ್ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ದಟ್ಸ್ ಎ ವೆರಿ ಗುಡ್ ಥಿಂಗ್. ಬಿಸಿಲು ತುಂಬ ಇತ್ತು ಅಂತ ಹೇಳಿಬಿಟ್ಟು ನೀರು ಬಿಟ್ಟಿದ್ರು, ಹಾಗೂ ಕನ್ಸ್ಟ್ರಕ್ಷನ್ ನಡೀತಿತ್ತು, ಅದು ಒಂದು ರೀಸನ್ನಿಂದ ನೀರು ಬಿಟ್ಟಿದ್ರು. ಸೊ ಹಾಗಾಗಿ ಕಾಲೆಲ್ಲ ಸುಡೋದು ಒಳ್ಳೆಯದಾಯಿತು, ಸುಡ್ದಲೇ ಇರೋದು. ಸೊ ನೀರು ಬಿಟ್ಟಿದ್ದರಿಂದ ಅದೊಂದು ಹೆಲ್ಪ್ ಆಯಿತು. ಹೋಗ್ತಾ ಹೋಗ್ತಾ ಜನ ನೋಡಿ, ಅಪ್ಪ ನನಗಂತೂ ಈ ಜನ ನೋಡೋಕ್ಕಿಂತ ಆ ಸುತ್ತ ಗುಡ್ಡ ಮಧ್ಯ ಇರೋ ಈ ಟೆಂಪಲು, ಆ ಗುಡಸ್ಲು, ಅದೆಲ್ಲ ನೋಡಿನೇ ತುಂಬ ಖುಷಿ ಆಯಿತು ನನಗಂತೂ. ಜನ ಏನು ಅಪ್ಪ, ಅಲ್ಲಿ ತುಂಬ ಕರ್ನಾಟಕದವರೇ ಜಾಸ್ತಿ ಇದ್ದಿತ್ತು. ಅಲ್ಲಿ ಛತ್ರಿಗಳು ಕಾಣ್ತಿದೆ ಅಲ್ವಾ, ಅಲ್ಲೇ ದೇವರಿರೋದು, ಚಿಕ್ಕ ವಿಗ್ರಹ ಅದು. ನಾನು ಎಷ್ಟೆಷ್ಟೋ ಟ್ರೈ ಮಾಡಿದೆ ನೋಡೋಕ್ಕೆ, ಆಗಲಿಲ್ಲ, ಕಾಣಿಸ್ಲಿಲ್ಲ. ಸರಿ ಆಯಿತು, ಹತ್ರ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹತ್ರ ಬಂದ್ವಿ. ಸೊ ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಇಲ್ಲಿ ಗಂಧ ತೇಯೋದು, ಆಮೇಲೆ ಆನೆಗಳಿದ್ದಾವೆ, ಆನೆಗಳಿಗೆ ಊಟ ಅಡುಗೆ ಮಾಡೋದು ಎಲ್ಲ ಈ ಜಾಗದಲ್ಲೇ. ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿ ಚೆನ್ನಾಗಿ ಹಿಡ್ಕೊಂಡಿದ್ರು. ಖುಷಿ ಆಯಿತು ಅದೆಲ್ಲ ನೋಡಿ. ಆಮೇಲೆ 1000 ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋಣ ಅಂತ ನಿಂತ್ಕೊಂಡ್ವಿ ಕ್ಯೂಗೆ. ಬಟ್ ಆಮೇಲೆ ಅನಿಸ್ತು, ಆ ಛತ್ರಿ ಇದೆ ಅಲ್ವಾ, ಅದು ಪಕ್ಕ ಐತೆ, ನಿಮಗೆ ಕಾಣಿಸ್ತಿದ್ಯಾ ತುಳಸಿ ಹಾರ ಎಲ್ಲ. ಸೊ ಅದೇ ದೇವರು ವಿಗ್ರಹ ಇರೋದು. ಸೊ ಅದನ್ನು ನೋಡೋದಕ್ಕೆ ನಾವು 1000 ರೂಪಾಯಿ ಕೊಟ್ಟು ಬರಬೇಕು. ಜೊತೆಗೆ ಅಲ್ಲಿ ಕಾಣಿಸೋದೇ ಇಲ್ಲ, ಬಿಕಾಸ್ ಫುಲ್ ಹೂವಿಂದನೇ ಕವರ್ ಆಗಿಬಿಟ್ಟಿದೆ. ಸುಮ್ಮನೆ ಏನೋ ಹತ್ರ ಹೋದ್ವಲ್ಲ ಅಂತ ಅಂದ್ಕೋಬೇಕು ಅಷ್ಟೇ. ಬಟ್ ದೇವ್ರು ಮಾತ್ರ ಕಾಣಿಸ್ಲೇ ಇಲ್ಲ ನಮಗಂತೂ. ಸರಿ ಅಂತ ಅಂದ್ಬಿಟ್ಟು ನಾವೇನು ಮಾಡೋದು, ತೊಗೊಬಿಟ್ಟಿದ್ವಿ ಟಿಕೆಟು. ಸರಿ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ನೋಡಿ ಅದೇ ಎಷ್ಟು ನಿಮ್ಗೆ ಕ್ಲಿಯರಾಗಿ ಕಾಣ್ತಿದೆ, ಇದೇ ಹಿಂಗೆ ನಮಗೂ ಹಿಂಗೆ ಕಾಣಿಸಿದೆ ಅಷ್ಟೇ, ದೇವ್ರು ಕಾಣಿಸ್ಲಿಲ್ಲ ಹತ್ರ ಹೋದ್ರೂ. ಆಮೇಲೆ ಇಲ್ಲಿ ಫೋನ್ ಅಲೋನೇ ಮಾಡಲ್ಲ, ವಿಡಿಯೋ ಮಾಡಬೇಕು ಅಂದರೆ ತುಂಬ ಕಷ್ಟ. ಇಲ್ಲಿ ನನಗವ್ರು ಹೇಳ್ತಿದ್ರು ಮಾಡಬೇಡಿ ಅಂತ. ಹಂಗಾಯಿತು. ಸೊ ಇವಾಗ ಆನೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ಇಲ್ಲಿ ಆನೆ ಬಂದುಬಿಟ್ಟು 7 ರೌಂಡ್ಸ್ ಬರುತ್ತೆ, 7 ಪ್ರದಕ್ಷಿಣೆ ಹಾಕಿಸ್ತಾರೆ ಆನೆ ಕೈಲಿ. ಅದು ಆನೆ ಮೇಲೆ ಕೂತಿರೋದು ಯಾರು ಅಂತಂದರೆ ಒಂದು ಶಿವ, ಒಂದು ಪಾರ್ವತಿ. ಸೊ ಇಲ್ಲಿ ನೀವು ನೋಡ್ತಿರೋ ಈ ಮೊದಲನೇ ಆನೆ ಮೇಲಿರೋದು ಶಿವ. ಸೊ ಇನ್ನೊಂದು ಆನೆ ಬರ್ತಿದೆಯಲ್ಲ, ಅಲ್ಲಿ ಕೂತಿರೋದು ಪಾರ್ವತಿ. ಸೊ ಶಿವ ಪಾರ್ವತಿನ ಇಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ನೀವು ನೋಡಿ ಅವ್ರು ಎಷ್ಟು ನೀಟಾಗಿ ಡಿಸಿಪ್ಲೀನಾಗಿ ಹೆಂಗೆ ಬರ್ತಾರೆ. ಲೈಕ್ ಆ ದೃಶ್ಯ ನೋಡೋದಕ್ಕೆ ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ಅಲ್ಲಿ ದೇವ್ರು ಕಾಣಿಸಿಲ್ಲ ಅನ್ನೋ ಬೇಜಾರ್ಕಿನ್ನ, ದರ್ಶನ ಆಗಲಿಲ್ಲ ಅನ್ನೋಕ್ಕಿಂತ, ಬಟ್ ಮೇಯ್ನ್ ನಂಗೆ ಈ ದೃಶ್ಯ ನೋಡೋದಕ್ಕೆ ಹೋಗಬೇಕಿತ್ತು. ಸೊ ಇದು ನಂಗೆ ತುಂಬ ಖುಷಿ ಆಯಿತು. ಮೇಯ್ನ್ ಹೋಗಿದ್ದೆ ನಾನು ಇದಕ್ಕೆ ಫಸ್ಟ್ ಆಫ್ ಆಲ್. ಸೊ ಹಂಗಾಗಿ ನಂಗೆ ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ಅಷ್ಟು ಝೂಮ್ ಹಾಕಿದ್ರೂ ದೇವ್ರು ಕಾಣಿಸ್ತಿಲ್ಲ ನನಗಂತೂ. ಸೊ ಫುಲ್ ಎಲ್ಲ ಹೂವು ಅಲಂಕಾರ ಮಾಡಿ ಕವರ್ ಮಾಡಿಬಿಟ್ಟಿರ್ತಾರೆ. ಸೊ ನನಗಂತೂ ತುಂಬಾ ಖುಷಿ ಆಯ್ತಪ್ಪ. ನೀವು ಎಲ್ಲ ಹೋಗಿ ಒಂದ್ಸತಿ ನೋಡಬೇಕಿದ್ದು. ಬಟ್ ರಶ್ ಇದ್ದಾಗ ಹೋಗ್ಬೇಡಿ, ವೀಕ್ ಡೇಸಲ್ಲಿ ಹೋಗಿ ಆರಾಮಾಗಿ ದರ್ಶನ ಆಗುತ್ತೆ.
ನಾನು ಈ ಕಡೆ ಸಾಲದು ಲೈಕ್ ವಿಷನ್ ಈ ಕಡೆ ಸಾಲಿಲ್ಲ ನಂಗೆ ನೋಡೋದಕ್ಕೆ. ಸರಿ ಇನ್ನೊಂದು ಸೈಡಿಂದ ಹೋಗಿ ನೋಡೋಣ, ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ಈ ಕಡೆ ಬಂದೆ. ಈ ಕಡೆ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಸೈಡ್ ನೋಡಿ ಬೆಟ್ಟ ಗುಡ್ಡ, ಆಮೇಲೆ ಆ ಎನ್ವಿರಾನ್ಮೆಂಟ್ಗೆ ಹೆಂಗಿದೆ, ಆ ಜನ ಎಲ್ಲ ಆನೆ ಬರ್ತಿದ್ದಂಗೆ ಅಷ್ಟೇ ಜನಗಳೆಲ್ಲ ಒಂದು ಫಾರ್ಮ್ ಆಗಿಬಿಟ್ಟು ಫುಲ್ ಸರ್ಕಲ್ ಆಗಿಬಿಟ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಅವ್ರು ಡಿಸಿಪ್ಲಿನ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು ಅಲ್ಲಿ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೇಳ್ಬೋದು ಆ ಗುಡಿಸ್ಲುಗಳೆಲ್ಲ ಏನು ಅಂತಂದರೆ ಅದೆಲ್ಲ ಅವರು ಸ್ಟೇ ಪೂಜಾರು ಅವರೆಲ್ಲ ಸ್ಟೇ ಆಗೋ ಪ್ಲೇಸಸ್ಸು, ಆಮೇಲೆ ಆಫೀಸಸ್ಸು ಅದೆಲ್ಲ ಇದೇ ಥರ ಗುಡಿಸ್ಲಲ್ಲೇ ಮಾಡಿದ್ದಿದ್ದು ಅವರು. ಚೆನ್ನಾಗಿತ್ತು ಗುಡಿಸ್ಲುಗಳೆಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನು ವಿಶೇಷತೆ ಗೊತ್ತಾ, ಅದನ್ನ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಆ ಟೈಮಲ್ಲಿ ಮಾಡೋಕ್ಕೆ ಬಿಡಲಿಲ್ಲ ಅವರು. ಇಲ್ಲಿ 2 ಕಲ್ಲು ತೊಗೊಂಡು ಉಜ್ಜಿದ್ರೆ ವಿಭೂತಿ ಬರುತ್ತೆ. ಸೊ ಅದು ಒಂದು ಇಲ್ಲಿ ವಿಶೇಷತೆ ಆಗಿತ್ತು. ಅದು ನನಗೂ ತುಂಬ ಚೆನ್ನಾಗಿ ನೋಡೋಕ್ಕೆ ವಾವ್ ಅಂತ ಅನಿಸ್ತು. ಸೊ ಅದನ್ನ ಬಟ್ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ನೀವೇನಾದರೂ ಹೋದಾಗ ಅದನ್ನು ಟ್ರೈ ಮಾಡಿ. 2 ಕಲ್ಲು ತೊಗೊಂಡು ಉಜ್ಜಿ ವಿಭೂತಿ ಬರುತ್ತೆ ನೋಡಿ. ಸೊ ಈ 2 ಕಡೆ, ಈ ಕಡೆ ಮೂಲೆಯಲ್ಲಿ ಬಂದು ಮತ್ತು ಇನ್ನೊಂದು ರೈಟ್ ಸೈಡ್ ಕಾರ್ನರಲ್ಲಿ ಈ ಥರ ಆನೆಗಳನ್ನ ನಿಲ್ಲಿಸ್ಬಿಟ್ಟು ಇಲ್ಲಿ ಅವ್ರು ಏನೋ ಪೂಜೆ ಏನೋ ಮಂತ್ರ ಎಲ್ಲ ಶ್ಲೋಕ ಹೇಳ್ತಾಯಿದ್ರು. ಸೊ ಇಲ್ಲಿ 2 ಕಡೆ ಆ ಥರ ಮಾಡ್ತಾಯಿದ್ರು. ಸೊ ಇಲ್ಲೊಂದು 5 ನಿಮಿಷ ಪ್ರೊಸೆಸಿಂಗ್ ನಿಂತ್ಕೊಂಡಿರ್ತಾಯಿತ್ತು. ಸೊ ಇವಾಗ ಇಲ್ಲಿ 7 ಸುತ್ತು ಆನೆ ಬಂದಾಯಿತು. ಬಂದಮೇಲೆ ನಾನು ನಿಮ್ಗೆ ಹೇಳಿದೆ ಗೊತ್ತಾ ಮಧ್ಯದಲ್ಲಿ ಇವಾಗ 2 ಕಲ್ಲು ತೊಗೊಂಡು ಉಜ್ಜಿದ್ರೆ ವಿಭೂತಿ ಬರುತ್ತೆ ಅಂತ. ಇಲ್ಲಿ ಕಾಣಿಸ್ತಿದೆಯಾ ಮರ, ಆ ಮರದ ಹತ್ರ ಕಲ್ಲುಗಳಿದೆ, ಅಲ್ಲಿ ತೊಗೊಂಡು ಉಜ್ಜಿದ್ರೂ ವಿಭೂತಿ ಬರುತ್ತೆ. ನಾನು ಅಲ್ಲೇ ನೋಡಿದ್ದು 2 ಕಲ್ಲು ತೊಗೊಂಡು ಉಜ್ಜಿ ವಿಭೂತಿ ಬರೋದನ್ನ. ಬಟ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಅವ್ರು ಬಿಡಲಿಲ್ಲ. ಸೊ ಇಲ್ಲಿ ಆನೆ ಮೇಲಿದ್ದ ಶಿವ ಪಾರ್ವತಿನ ಇಳಿಸಿ ಮತ್ತು ದರ್ಶನಕ್ಕೆ ನಮ್ಮೆಲ್ಲರನ್ನೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಇದು ಬೆಳಗ್ಗೆ ಮತ್ತು ಇದಕ್ಕೆ ಆನೆ ಪ್ರೊಸೆಷನ್ಗೆ ಟೈಮಿಂಗ್ಸ್ ಇಲ್ಲ. ಲೈಕ್ ಅವ್ರದ್ದು ಏನೋ ಪ್ರೊಸೀಜರ್ಸ್ ಇದೆ, ಗೊತ್ತಿಲ್ಲ ನನಗೆ. ಸೊ ನಾವೇ ಇಂಥ ಟೈಮ್ಗೆ ಆನೆಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ. ಸೊ ಒಟ್ಟು ಬೆಳಗ್ಗೆ ಒಂದು 10 ಗಂಟೆ ಮೇಲೆ ಯಾವಾಗಾದರೂ ಬರ್ಬೋದಂತೆ. ಸೊ ಯಾವಾಗಾದ್ರೂ ಕರ್ಕೊಂಬಂದು ಈ ಥರ ಪ್ರದಕ್ಷಿಣೆ ಹಾಕಿಸ್ತಾರೆ. ಆಮೇಲೆ ಸಾಯಂಕಾಲ 4 ಗಂಟೆ ಮೇಲೆ ಯಾವಾಗಾದ್ರೂ ಕರ್ಕೊಂಬಂದು ಪ್ರದಕ್ಷಿಣೆ ಹಾಕಿಸ್ತಾರೆ. ಸೊ ನಾವು ಹೋದಾಗ ನೀರು ಬಿಟ್ಟಿದ್ರು, ಹಾಗಾಗಿ ಚೆನ್ನಾಗಿತ್ತು, ನೋಡೋದಕ್ಕೂ ಚೆನ್ನಾಗಿತ್ತು. ಆಮೇಲೆ ನಮಗೂ ತಂಪಾಗ್ತಿತ್ತು, ಕಾಲು ಸಿಗ್ತಿರಲಿಲ್ಲ. ಬಟ್ ಒಂದೊಂದ್ಸತಿ ನೀರಿರಲ್ವಂತೆ, ನೀರು ಬಿಡೋಲ್ಲ ಅಂತ. ಸೊ ಬಟ್ ನಾವು ಹೋಗಿದ್ದ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ, ಎಲ್ಲ ಚೆನ್ನಾಗಾಯಿತು ನಮಗೆ. ನೋಡಿ ಅದೇ ವಿಗ್ರಹ ಕಾಣಿಸ್ತಿದೆ, ಅವ್ರು ಎತ್ಕೊಂಡು ಹೋಗ್ತಿದ್ದಾರಲ್ಲ, ಅದನ್ನೇ ದರ್ಶನಕ್ಕೆ ಇರೋದು. ಅದೇ ಮೇನ್. ಮೇ ಬಿ ನೆಕ್ಸ್ಟ್ 2 ಸತಿ ಇಂಪ್ರೂವ್ ಮಾಡಿ ದೇವಸ್ಥಾನ ಥರ ಏನಾದರೂ ಕಟ್ತಾರೆ ಏನೋ ಗೊತ್ತಿಲ್ಲ. ನಾವು ಅದನ್ನೇ ನಮಗೆಲ್ಲ ತುಳಸಿಯಿಂದ ಮುಚ್ಚಿಬಿಟ್ಟಿದ್ರು, ಕಾಣಿಸ್ಲೇ ಇಲ್ಲ. ಕೊನೆಗೂ ನಾವು ದರ್ಶನ ಮಾಡಲಿ. ಸೊ
ನೋಡಿದ್ರಲ್ಲ ಅಷ್ಟು ಸೂಪರ್ ಆಗಿತ್ತು ಅಂತ. ಸೀರಿಯಸ್ಲಿ ನನಗಂತೂ ನನ್ನ ಐಸ್ಗಂತೂ ಒಳ್ಳೆ ಟ್ರೀಟ್ ಕೊಡ್ಸಿದ್ದೀನಿ ನಾನಂತೂ. ಅದಕ್ಕೆ ಸಖತ್ತಾಗಿತ್ತು ಆ ಎಲಿಫೆಂಟ್ಸ್ ನೋಡೋದಾಗಲಿ. ಬಟ್ ದೇವ್ರು ಮಾತ್ರ ಓಪನ್ ಸ್ಪೇಸಲ್ಲಿ ಇಟ್ಟಿರೋದು. ನಿಮ್ಮ ವೀಡಿಯೋಸಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಫುಲ್ ಹೂವಿಂದನೇ ತುಂಬಿಸ್ಬಿಟ್ಟಿದ್ರು, ಅಷ್ಟು ಕ್ಲಿಯರಾಗಿ ದೇವ್ರು ಕಾಣಿಸಿಲ್ಲ. ಬಟ್ ಆ ಎಲಿಫೆಂಟ್ಸ್ ಮೇಲೆ ಪೊಸೆಷನು ಅದೆಲ್ಲ ಸಖತ್ತಾಗಿತ್ತು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ ನೀವು ಏನಾದರೂ ಕುಟುಂಬ ಪ್ಲ್ಯಾನ್ ಮಾಡ್ತಿದ್ರೆ ಬೇಗ ಪ್ಲ್ಯಾನ್ ಮಾಡಿ, ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದರೂ ಬರೋಕ್ಕೆ ಟ್ರೈ ಮಾಡಿ, ಈ ಇಯರ್ ಟೈಮ್ ಆಗೋಗಿದ್ರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಬಾಯ್ ಬಾಯ್.